ನಮಸ್ಕಾರ ಸ್ನೇಹಿತರೆ. ಏನು ಖರ್ಚಿಲ್ದಿರೋ ರೀತಿ ಮನೇಲೆ ನಾವು ತುಪ್ಪದ ಬತ್ತಿ ಮಾಡ್ಕೋಬೋದು. ತುಪ್ಪದ ಬತ್ತಿ ಮಾಡೋದಕ್ಕೆ ಸ್ವಲ್ಪ ಕಾಟನ್ ಬೇಕು. ನೋಡಿ, ಈ ಥರ ಕಾಟನ್ನು ಅಂದರೆ ಕಾಟನ್ ತಗೊಂಡಿದ್ದೀನಿ. ಸ್ವಲ್ಪ ಹಾಲು, ಇದು ಎರಡಿದ್ರೆ ತುಪ್ಪದ ಬತ್ತಿ ಮಾಡ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ನೈಸ್ ಆಗಬೇಕು. ಅದು ಈ ಥರ ಕೈಯಲ್ಲಿ ನಾವು ಉಜ್ಕೋಬೇಕು, ಸ್ವಲ್ಪ ನೈಸ್ ಆಗೋ ಥರ. 1 ಇಂಚಷ್ಟು ಕಟ್ ಮಾಡ್ಕೋಬೇಕು. 1-1.5 ಇಂಚಷ್ಟು ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಅದನ್ನು ಸ್ವಲ್ಪ ನೈಸ್ ಮಾಡಿಕೊಂಡು ಎರಡು ಸೈಡು, ಆ ಸೈಡು ಈ ಸೈಡು ಎರಡೂ ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಶಾರ್ಪ್ ಮಾಡ್ಕೋಬೇಕು. ಆ ಕಡೆ ಎಡ್ಜು ಈ ಕಡೆ ಎಡ್ಜು ಈ ರೀತಿ ಶಾರ್ಪ್ ಮಾಡಿಕೊಂಡು ಎರಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು 1/4 ಭಾಗ ಅಷ್ಟು ನಾವು ಹತ್ತಿನ ಬಿಡಬೇಕು. ನೋಡಿ, ಈ ಥರ ಸ್ವಲ್ಪ ಹತ್ತಿನ ಬಿಟ್ಟು 1 ಡ್ರಾಪ್ ಅಷ್ಟು ಹಾಲು ಹಾಕಬೇಕು. ನೋಡಿ, ಈ ಥರ ಹಾಲು ಹಾಕ್ಕೊಂಡು ಈ ರೀತಿ 2 ಬೆರಳಿಂದ ಕ್ಲೀನಾಗಿ ಇದನ್ನು ಈ ರೀತಿ ತಿರ್ಸ್ಕೊಂಡ್ರೆ ಇದು ಹೂ ಬತ್ತಿ ಆಗುತ್ತೆ. ಇದನ್ನು ಹೂ ಬತ್ತಿನೂ ಅಂತಾರೆ ಮತ್ತು ತುಪ್ಪದ ಬತ್ತಿನೂ ಅಂತಾರೆ. ನೋಡಿ, ಈ ರೀತಿ ಆಗುತ್ತೆ. ಕ್ಲೀನಾಗಿ ಟೈಟಾಗಿ ತಿರ್ಸ್ಕೋಬೇಕು. ಟೈಟಾಗಿ ಹಿಡ್ದು ಹತ್ತಿನ ಟೈಟಾಗಿ ಹಿಡ್ದು ಈ ರೀತಿ ತಿರುಗಿಸ್ಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ. ಇದಕ್ಕೇನು ಜಾಸ್ತಿ ಖರ್ಚು ಏನಿಲ್ಲ. ಕಾಟನ್ ಹೇಗಿದ್ರು ಮನೇಲೇ ಇರುತ್ತೆ. ಹಾಲು ಕೂಡ ನಾವು ಮನೇಲೇ ಡೈಲಿ ತಗೊಂಡು ಬರ್ತೀವಿ. ಸ್ವಲ್ಪ ಟೈಮ್ ಮಾಡಿ ಮಾಡ್ಕೋಬೇಕಷ್ಟೆ. ಇದು ಕಷ್ಟ ಅಂತೂ ಆಗಲ್ಲ ಮಾಡೋದಕ್ಕೆ, ತುಂಬಾ ಈಸಿ ಮಾಡ್ಕೋಬೋದು. ನೋಡಿ, ಎಲ್ಲನೂ ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕಷ್ಟೆ. ಸ್ವಲ್ಪ ನೈಸ್ ಮಾಡಿಕೊಂಡು ಕಾಟನ್ನ ಆ ಕಡೆ ಎಡ್ಜು ಈ ಕಡೆ ಎಡ್ಜು ಸ್ವಲ್ಪ ಶಾರ್ಪ್ ಮಾಡಿಕೊಂಡು 1/4 ಭಾಗ ಬಿಟ್ಟು 1 ಡ್ರಾಪ್ ಹಾಲು ಹಾಕ್ಕೊಂಡು ನೋಡಿ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು. 1-2 ಸುತ್ತು ಹಿಂಗೆ ತಿರುಗಿಸಿದ್ರೆ ಸಾಕು, ಅದು ರೆಡಿಯಾಗಿರುತ್ತೆ ಹೂ ಬತ್ತಿ. ನೋಡಿ, ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಕುಂಕುಮ ಬೇಕಂದರೆ ಕುಂಕುಮ ಕೂಡ ಹಚ್ಕೋಬೋದು, ಇಲ್ಲ ಹಾಗೆ ಕೂಡ ಹಚ್ಬೋದು. ಅರಿಶಿನ ಕೂಡ ಹಚ್ಕೋಬೋದು. ಸ್ವಲ್ಪ ಕೈಗೆ ಹಾಲು ಹಚ್ಕೊಂಡು ಸ್ವಲ್ಪ ಕುಂಕುಮ ಹಚ್ಕೊಂಡು ನೋಡಿ ಈ ರೀತಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ನೆನೆ ಹಾಕೋದಂತೂ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಉರಿತೈತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ ರೀತಿ ಕಾಣಿಸ್ತೈತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿಗೆ ಅರಿಶಿನ ಹಚ್ಕೊತೀನಿ. ಒಂದು ಸ್ವಲ್ಪ ಹಾಲು ಹಚ್ಕೊಂಡು ನೋಡಿ ಈ ರೀತಿ 1 ಡ್ರಾಪ್ ಹಾಲು ಹಚ್ಕೊಂಡು ಈ ರೀತಿ, ಇಲ್ಲಾಂದರೆ ಅರಿಶಿನ ಕುಂಕುಮ ಕಲಿಸ್ಕೊಂಡು ನಾವು ಮಾಡ್ಕೋಬೋದು. ಒಂದೊಂದು ಸ್ವಲ್ಪ ಜಾಸ್ತಿ ವೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಕಲಿಸ್ಕೊಂಡಿಲ್ಲ. ಹಾಗೆ ನಾನು ಹಚ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಈ ಥರ ಶಾರ್ಪ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ನಾನು ಎಲ್ಲನೂ ಹಾಗೆ ಮಾಡಿಟ್ಕೊತೀನಿ. ನೋಡಿ, ಇಷ್ಟು ಆಗೈತೆ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ತುಪ್ಪ ಕಾಯಿಸ್ಕೊಂಡು ಅದು ತುಪ್ಪದಲ್ಲಿ ನೆನೆ ಹಾಕಿದ್ರೆ ನಮಗೆ ಯಾವಾಗ ಬೇಕಂದ್ರೆ ಆವಾಗ ನಾವು ಹಚ್ಬೋದು. ಇವಾಗ ನಾನು ಗೆಜ್ಜೆ ಬತ್ತಿ ಮಾಡಿಟ್ಕೊಂಡಿದ್ದೆ, ಅದಕ್ಕೂ ಅರಿಶಿನ ಹಚ್ಚಿ ಎಲ್ಲ ಇಟ್ಕೊಂಡಿದ್ದೀನಿ. ಗೆಜ್ಜೆ ಬತ್ತಿನೂ ಅಷ್ಟೇ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಗೆಜ್ಜೆ ಬತ್ತಿ ಇದನ್ನೆಲ್ಲ ಮಾಡಿ 1-2 ಅವರ್ ಬಿಸಿಲಲ್ಲಿ ಇಡಬೇಕು. ಸ್ವಲ್ಪ ಹಾಲು ಹಾಕಿರೋದ್ರಿಂದ ಅದೆಲ್ಲ ಸ್ವಲ್ಪ ಒಣಗಬೇಕು. ಇಲ್ಲ ಅಂದರೆ ಮನೆಯಲ್ಲೇ ಕೂಡ 1-2 ದಿವಸ ಇಟ್ಕೋಬೋದು. ನೋಡಿ, ನಂಗೆ ಕೆನೆ ಇತ್ತು, ಹಾಲು ಕೆನೆ. ಇದೊಂದು 3-4 ದಿವಸದ ಹಾಲು ಕೆನೆಯಲ್ಲಿ ಇದನ್ನು ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ಇದು ಏನು ಖರ್ಚಿಲ್ದಿರೋ ರೀತಿ ಮನೇಲಿರೋ ವಸ್ತುವಿಂದನೇ ನಾವು ಮಾಡ್ಕೋಬೋದು. ನೋಡಿ, ಈ ರೀತಿ ತುಪ್ಪ ಕಾಯಿಸ್ಕೊಂಡ್ರೆ ಈ ತುಪ್ಪನೂ ಅಷ್ಟೇ ಒಂದು 10-15 ನಿಮಿಷದಲ್ಲಿ ತುಪ್ಪ ರೆಡಿ ಆಗುತ್ತೆ. ಹಾಲು ಕೆನೆ ಹಾಕ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ದಪ್ಪ ಇರೋವಂಥ ಪಾತ್ರೆ ತಗೊಂಡು ಈ ರೀತಿ ಹಾಲು ಕೆನೆ ನಾವು ತುಪ್ಪ ಮಾಡ್ಕೋಬೋದು. ನೋಡಿ, ಇಷ್ಟು ಆಗೈತೆ. ಅಷ್ಟು ಬತ್ತಿಗೆ ಇಷ್ಟು ತುಪ್ಪ ಸಾಕಾಗುತ್ತೆ. ಇವಾಗ ಬತ್ತಿ ಎಲ್ಲ ಹಾಕ್ಕೊಂಡು ಒಂದು ಬಾಕ್ಸಿಗೆ ಆ ತುಪ್ಪನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತುಪ್ಪ ಎಲ್ಲ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ. ನಮಗೆ ಯಾವಾಗ ಬೇಕು ಅಂದ್ರೆ ಅವಾಗೆ ನಾವು ಒಣಸ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಆಗೈತೆ. ಇದೇನು ಜಾಸ್ತಿ ನೆನೆಯೋದೇನು ಬೇಕಾಗಲ್ಲ. ಇವಾಗೂ ಕೂಡ ಅಣಿಸ್ಕೋಬೋದು. ಇದನ್ನು 1 ತಿಂಗಳಿಟ್ಟು ಕೂಡ ಅಣಿಸ್ಬೋದು. ಅದೇ ಥರ ಚೆನ್ನಾಗಿರುತ್ತೆ, ಏನೂ ಆಗಲ್ಲ ಇದು. ನೋಡಿ, ಇಷ್ಟು ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮ ಬೇಡ ಅಂತಂದ್ರು ಬರೀ ತುಪ್ಪದಲ್ಲೂ ಕೂಡ ನೀವು ನೆನೆಸ್ಬೋದು.
ಇಲ್ಲ ನೀವು ಮನೆಯಿಂದ ಮಾಡೋಕ್ಕಾಗಲ್ಲ ಅಂದರೆ ಅಂಗಡಿಲಿ ಕೂಡ ತಂದು ನೀವು ತುಪ್ಪ ಹಾಕಿ ಈ ಥರ ನೆನೆಸಿಟ್ಕೋಬೋದು. ನಾನು ಬಾಕ್ಸ್ಗೊಂದು ಹಾಕಿಟ್ಕೊಂಡಿದ್ದೆ. ಇವತ್ತು ಏಕಾದಶಿ ಇತ್ತು, ಅದಕ್ಕೆ ಒಂದೆರಡು ಎತ್ತಿ ಅಂಟಿಸ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ಉರಿತೈತೆ. ಈ ತುಪ್ಪ ಬತ್ತಿ ಮಾಡ್ಕೊಳ್ಳೋದಕ್ಕೆ ಏನು ₹1 ಖರ್ಚಾಗಲ್ಲ. ಆ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಬತ್ತಿ ಅಂಟಿಸ್ಕೊಂಡ್ರೆ ಒಂದು 2ರಿಂದ 3 ನಿಮಿಷ ಅಂತೂ ಉರಿತೈತೆ. ಒಂದು 5 ನಿಮಿಷ ಟೈಮಲ್ಲಿ ನಾವು ಈ ಥರ ಬತ್ತಿ ಮಾಡ್ಕೋಬೋದು. ನೋಡಿ ಇಷ್ಟು ಚೆನ್ನಾಗಿ ಉರಿತೈತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.